ಈ 9 ವ್ಯೂಹದ ರಚನೆಯಿಂದ ನಾವು ಹೊರಬಂದರೆ ನಾವು ಜೀವದಿಂದ ಶಿವ ಆಗ್ತೀವಿ. ಕುಂಡಲಿನಿಯಲ್ಲಿ ನಮ್ಮ ಸ್ವತಃ ಅಸ್ತಿತ್ವವನ್ನು ಈ ಜೀವನ ಮಾಯೆಯಲ್ಲಿ ಕೈದಿ ಮಾಡಿಟ್ಟಿದ್ದೀವಿ. ಅಸ್ತಿತ್ವದಲ್ಲಿ ಇರುವಂತಹ ಫೋರ್ಸ್ ಕುಂಡಲಿನಿ. ಈ ಮಾಯೆ ಪ್ರಪಂಚ ಅದರ ಪ್ರೋಗ್ರಾಮಿಂಗ್ ಜಾಸ್ತಿ. ನಮ್ಮ ಸಂಸ್ಕಾರ ಏನಿದೆ ಅದು ಮನಸ್ಸು ಪ್ಯಾಟರ್ನ್ ರೂಪದಲ್ಲಿ ಜನರೇಟ್ ಆಗ್ತಾ ಇರ್ತದೆ. ಪ್ರಾರಬ್ಧ ಕರ್ಮ ಇರ್ತದೆ, ಈ ಜನ್ಮದಾಗ ಸಂಸ್ಕಾರನೂ ಇರ್ತದೆ. ಇದರ ಪರಿಣಾಮನೂ ಜಡತೆ ಹುಟ್ಟುತ್ತದೆ. ಇಡೀ ಮಾನ್ಯತೆ, ಇಡೀ ಪರಂಪರೆ, ಇಡೀ ಸಂಸ್ಕಾರದಿಂದ ನಾವು ನಮ್ಮ ಅಸ್ತಿತ್ವವನ್ನು ಹುಟ್ಟಾಕ್ತೀವಿ, ನಿರ್ಮಾಣ ಮಾಡ್ತೀವಿ. ಈ ಅಸ್ತಿತ್ವದ ನಿರ್ಮಾಣವನ್ನೇ ಮಾಯೆ ಅಂತಾರೆ. ಈ ವ್ಯೂಹದ ರಚನೆಯ ಕಾರಣ ನಾವು ಜೀವದಿಂದ ಶಿವ ಆಗಲಿಕ್ಕೆ ಆಗ್ತಾಯಿಲ್ಲ. ಯಾರು ಈ 9 ಚಕ್ರದಿಂದ ಹೊರಬರ್ತಾರೋ ಅವರು ಮುಕ್ತರಾಗ್ತಾರೆ. ಬಿಂದುವಿನ ತನಕ ಬಂದರೂ ಆಗಲ್ಲ, ಅದರ ಆಚೆ ಹೋಗಬೇಕು. ಅದನ್ನೇ ಮುಕ್ತಿ ಅಂತಾರೆ. ಹಾಗಾಗಿ ಸೃಷ್ಟಿಕ್ರಮ ಮತ್ತು ಸಂಹಾರ ಕ್ರಮದ ರಚನೆಯಾಗಿದೆ. ಆತ್ಮದ ವಿಸ್ತಾರ ಅನಂತ. ಆದರೆ ನಾವು ಮಾಯೆಯ ಪಾಶದಲ್ಲಿ ಈ ಜೀವವನ್ನು ವಿಸ್ಮೃತ ಮಾಡಿ ಪದೇ ಪದೇ ಜನ್ಮ ಮರಣದ ಚಕ್ರದಲ್ಲಿ ಬಿದ್ದಿದ್ದೀವಿ. ಆತ್ಮದ ವಿಸ್ತಾರ ಅನಂತ. ನಾವು ಅಲ್ಲಿಂದ ಟ್ರಾವೆಲ್ ಮಾಡಿ 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 ಈ ಜನ್ಮ ತನಕ ತಲುಪಿದ್ದೇವೆ. ಇಷ್ಟೆಲ್ಲ ಜನ್ಮ ಯಾಕಾಯಿತು? ಮಾಯೆಯ ಸ್ಪರ್ಶ ಆಯಿತು. ಮಾಯೆಯ ಸ್ಪರ್ಶ ನಮ್ಮನ್ನು ಕಾಲ ವ್ಯೂಹದಲ್ಲಿ ಹಾಕಿದೆ. ನಾವು ಯಾರು ಅನ್ನೋದನ್ನೇ ಮರೆತು ಬಿಟ್ಟಿದ್ದೀವಿ. ಈ ಕಾಲ ವ್ಯೂಹ ಏನಿದೆ, ಕಾಲ ವ್ಯೂಹನ ಅರ್ಥ ಮಾಡ್ಕೊಳ್ಳೋದಾದರೆ ಆತ್ಮದ ವಿಸ್ತಾರ ಅನಂತ. ಆದರೆ ನಾವು ಈ ಮಾಯೆಯ ಕಾರಣ ನಾವು ಯಾರು ಅನ್ನೋದನ್ನೇ ಮರೆತು ಬಿಟ್ಟಿದ್ದೀವಿ. ಇದು ಮೊದಲನೇ ಲೇಯರಲ್ಲಿ ಬರ್ತದೆ. ಮಾಯೆಯ ಕಾರಣ ಈ ಕಾಲ ವ್ಯೂಹದ ರಚನೆಯಾಗಿದೆ. ಇನ್ನು ಎರಡನೇ ವ್ಯೂಹ ಕುಲವ್ಯೂಹ. ನಾವು ಆತ್ಮದ ಬಗ್ಗೆ ನೋಡೋದಾದರೆ ಆತ್ಮಕ್ಕೆ ಯಾವುದೇ ಜಾತಿ ಇಲ್ಲ, ಯಾವುದೇ ಕುಲ ಇಲ್ಲ. ನಮ್ಮ ಕುಲ ಯಾವುದು, ನಮ್ಮ ಗೋತ್ರ ಯಾವುದು, ನಮ್ಮ ಸಂಪ್ರದಾಯ ಯಾವುದು, ನಮ್ಮ ಪರಂಪರೆ ಯಾವುದು? ಆತ್ಮಕ್ಕೆ ಯಾವ ಪರಂಪರೆ ಇಲ್ಲ. ಇದೆಲ್ಲ ಬುದ್ಧಿಜೀವಿಗಳು ಮಾಡಿತ್ತು. ಜೀವಕ್ಕೆ ಯಾವುದೇ ಕುಲ ಇಲ್ಲ. ಜೀವದ ಕೊನೆಯ ಕುಲನೇ ಪರಮಾತ್ಮ. ಇನ್ನು ಬೇರೆ ಬೇರೆ ಧರ್ಮದಲ್ಲಿ ಹಿಂದೂ, ಮುಸ್ಲಿಂ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಈ ರೀತಿ ಬೇರೆ ಬೇರೆ ಕುಲದಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ. ಮೂರನೆಯ ವ್ಯೂಹ ನಾಮವ್ಯೂಹ. ನಾವು ಹುಟ್ಟಿದಾಗ ನಮಗೆ ಯಾವುದೇ ಹೆಸರು ಇರಲಿಲ್ಲ. ಜನ್ಮಕ್ಕಿಂತ ಮುಂಚೆ ನಮಗೆ ಯಾವುದೇ ಹೆಸರು ಇರಲಿಲ್ಲ, ಯಾವುದೇ ಐಡೆಂಟಿಟಿ ಇರಲಿಲ್ಲ. ಆವಾಗ ನಾವು ಯಾರಾಗಿದ್ದೆವು? ಮೊದಲನೇ ಬಾರಿ ನಾವು ಶರೀರ ಧಾರಣೆ ಮಾಡಿದಾಗ ನಾವು ಯಾರಾಗಿದ್ದೆವು? ಈ ಮಾಯೆಯಲ್ಲಿ ಪದೇ ಪದೇ ನಮಗೆ ನಾಮಕರಣ ಮಾಡಿ ನಮ್ಮ ಶಕ್ತಿಯನ್ನು ಕಿತ್ಕೊಳ್ಳಲಾಗ್ತದೆ. ಪ್ರತಿ ಜನ್ಮದಲ್ಲಿ ನಮಗೊಂದು ಹೆಸರು ಕೊಡಲಾಗ್ತದೆ. ಪ್ರತಿ ಜನ್ಮದಲ್ಲಿ ನಮ್ಮ ಶರೀರಕ್ಕೆ ಹೆಸರು ಕೊಡಲಾಗ್ತದೆ. ಆತ್ಮದ ಮೇಲೆ ಜೀವದ ಮೇಲೆ ಸಂಸ್ಕಾರ ಹಾಕಲಾಗ್ತದೆ. ನಂತರ ಬರುವಂಥದ್ದು ಜ್ಞಾನ ವ್ಯೂಹ. ಇಲ್ಲಿ ನಾವು ಜ್ಞಾನನ ಪ್ರಾಪ್ತಿ ಮಾಡ್ತೀವಿ. ಯಾರೋ ಪಂಡಿತರಿಂದ, ಯಾರೋ ಪುರೋಹಿತರಿಂದ, ಯಾರೋ ಗುರುಗಳಿಂದ ಜ್ಞಾನಾರ್ಜನೆ ಮಾಡ್ತೀವಿ. ಅಥವಾ ನಾವೇ ಸ್ವಂತ ವೇದ ಓದ್ತೀವಿ, ಪುರಾಣ ಓದ್ತೀವಿ, ಜ್ಞಾನಿ ಆಗ್ತೀವಿ. ಆದರೆ ಮೂಲ ಜ್ಞಾನನ ಅರಿತಿರಲ್ಲ. ಇದರಿಂದ ನಾವು ಅಹಂಕಾರದಲ್ಲಿ ಬೀಳ್ತೀವಿ. ಇವು ಒಟ್ಟು 9 ಚಕ್ರ ವ್ಯೂಹದಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ. ಈ ಚಕ್ರದಲ್ಲೇ ನಾನು ಇಂಥ ಕುಲದವನು, ನನ್ನ ಹೆಸರು ಇಂಥದ್ದು, ನನಗಿಷ್ಟು ಜ್ಞಾನ ಇದೆ, ಈ ರೀತಿ ಅಹಂಕಾರದಲ್ಲಿದ್ದೀವಿ. ನಂತರ ಬರೋದು ಚಿತ್ತವ್ಯೂಹ. ಈ ರಚನೆಯಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಸಹ ಸಿಕ್ಕಾಕೊಂಡಿದ್ದಾರೆ ಅಂತಾರೆ. ಚಿತ್ತದ ವ್ಯೂಹದಿಂದ ಬ್ರಹ್ಮನಿಂದ ಜಡ ಮಾಯೆಯ ಉತ್ಪತ್ತಿ ಆಯಿತು. ಈ ವಿಚಾರ ಮಾಡುವ ಪ್ರೋಗ್ರಾಂನಿಂದನೇ ಕಲ್ಪನೆಯನ್ನು ವಾಸ್ತವ ಅಂದ್ಕೊಂಡು ಜೀವ ಕಾಲ ಸೃಷ್ಟಿಯಲ್ಲಿ ಸಿಕ್ಕಾಕೊಂಡಿದೆ. ಈ ವ್ಯೂಹದಿಂದ ಸೂಕ್ಷ್ಮ ಮತ್ತು ಕಾರಣ ನಿರ್ಮಾಣ ಆಗ್ತದೆ. ಸೂಕ್ಷ್ಮ ಮತ್ತು ಕಾರಣ ಜಗತ್ತು ನಿರ್ಮಾಣ ಆಗ್ತದೆ. ಚಿತ್ತ ಅಂದ್ರೇನು? ನಮ್ಮ ರ್ಯಾಮ್, ಮೆಮರಿ ಅಲ್ಲ. ರ್ಯಾಮ್ ಅಂದರೆ ನಾವು ನಮ್ಮ ಎಷ್ಟು ಅಸೆಸ್ ಮಾಡಬಹುದು. ಚಿತ್ತ ಅಂದರೆ ರ್ಯಾಮ್ ಪ್ರೋಗ್ರಾಮಿಂಗ್. ಈ ಚಿತ್ತದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಸಹ ಸಿಕ್ಕಾಕೊಂಡಿದ್ದಾರೆ. ಬ್ರಹ್ಮನಿಗೆ ಅನಿಸ್ತಾ ಇರ್ತದೆ ನಾನೇ ಬ್ರಹ್ಮ, ವಿಷ್ಣುವಿಗೆ ನಾನೇ ವಿಷ್ಣು, ಶಿವನಿಗೆ ನಾನೇ ಶಿವ ಅನಿಸ್ತಾ ಇರ್ತದೆ. ಯಾಕಂದರೆ ಅವರ ಚಿತ್ತದಲ್ಲಿ ಆ ಸಂಸ್ಕಾರ ಇದೆ. ಇನ್ನು 7ನೇದು ನಾದವ್ಯೂಹ. ಭಾಷೆಯ ಪ್ರಯೋಜನ. ಇಂಗ್ಲಿಷ್ ಭಾಷೆ, ಮರಾಠಿ, ಹಿಂದಿ, ಕನ್ನಡ, ಚೈನೀಸ್, ರಷ್ಯನ್,
ಈ ಮಾನ್ಯತೆಯಿಂದ ಶಕ್ತಿಯ ಆವಿರ್ಭಾವ ಆಗ್ತದೆ. ಎಲ್ಲ ಶಕ್ತಿಯಲ್ಲಿದೆ, ನಿಶ್ಶಬ್ದದಲ್ಲಿದೆ, ನಾದದಲ್ಲಿದೆ. ಇದರ ಅರ್ಥ ನಾವು ಬೇರೆ ಬೇರೆ ಭಾಷೆಯ ಬಂಧನದಲ್ಲಿ ಸಿಕ್ಕಾಕೊಂಡಿದ್ದೀವಿ. ಯಾರೋ ಬಗಲಾಮುಖಿ ಅಂತಾರೆ, ಯಾರೋ ಕಾಳಿ ಅಂತಾರೆ, ಯಾರೋ ತ್ರಿಪುರ ಸುಂದರಿ ಮಾಡ್ತೀನಿ ಅಂತಾರೆ. ಅಂದರೆ ಬೇರೆ ಬೇರೆ ನಾಮದಲ್ಲಿ ಸಿಕ್ಕಾಕೊಂಡಿರುವಂಥವರು. ಇದು ಸಹ ವ್ಯೂಹನೇ. ಸರಸ್ವತಿಯ ವೀಣೆ, ಕೃಷ್ಣನ ಮುರಳಿ, ಶಿವನ ಡಮರು. ಈ ಭಾಷೆ ಕಲಿತೆ ದೇವತೆಗಳು ತಮ್ಮ ಅಸ್ತಿತ್ವವನ್ನು ಇಟ್ಕೊಂಡಿರ್ತಾರೆ. ಈ ವ್ಯೂಹ ಎಲ್ಲರಿಗೂ ಕಟ್ಟಿ ಹಾಕಿದೆ, ಮುಕ್ತಿ ಕೊಡಲ್ಲ. ಇನ್ನು ಮುಂದಿನದು ಬಿಂದು ವ್ಯೂಹ, ಅಂದರೆ ಇದು ಸಮಾಜದ ರಚನೆಯೊಂದಿಗೆ ಕನೆಕ್ಟ್ ಆಗಿರುವಂಥದ್ದು, ಸಮಾಜದ ಅಸ್ತಿತ್ವ ಇರುವಂಥದ್ದು. ನಾವು ಸಮಾಜದ ಒಂದು ಬಿಂದು ಅಂಶ ಅನ್ನುವೊಂದು ತಿಳುವಳಿಕೆ, ಅದರಲ್ಲಿ ನಾವು ಬಂದಿಯಾಗಿದ್ದೇವೆ. ಇದರಲ್ಲಿ ಯಾರ್ಯಾರು ಬರ್ತಾರೆ? ಗುರು, ನಮ್ಮ ಪರಂಪರೆ, ಕುಲ, ಗೋತ್ರ, ಆತ್ಮ, ಇವೆಲ್ಲ ಸಂಸ್ಕಾರನ ಧಾರಣೆ ಮಾಡಿಕೊಂಡು ಸಿಕ್ಕಾಕೊಂಡು ಬಿಡ್ತದೆ. ಅದು ಪರಮಾತ್ಮನಿಂದ ಜೀವಾತ್ಮ ಆಗಿದೆ. ಹಾಗಾಗಿ ನಾವು ಸಮಾಜದ ಅಸ್ತಿತ್ವದಲ್ಲಿ ಬದುಕಲಿಕ್ಕೆ ಯೋಗ್ಯ ಆಗ್ತೀವಿ. ಆತ್ಮಕ್ಕಂತೂ ಯಾವುದೇ ಸಮಾಜ ಇಲ್ಲ, ಯಾವುದೇ ಕುಲ ಗೋತ್ರ ಇಲ್ಲ. ಆತ್ಮ ಆ ಪರಮ ಮೌನದ ಅವಸ್ಥೆ. ಅದಕ್ಕೆ ಶರೀರದ ಯಾವುದೇ ಸಂಲಗ್ನ ವ್ಯೂಹ ಟಚ್ ಮಾಡಲ್ಲ. ನಂತರ ಬರುವಂಥದ್ದು ಆತ್ಮದ ವ್ಯೂಹ. ಇಲ್ಲಿ ಜೀವ ಆತ್ಮಕಕ್ಷೆಯೊಳಗೆ ಸೇರಿಕೊಂಡು ಸಿಕ್ಕಾಕೊಳ್ತದೆ, ಆತ್ಮಕಕ್ಷೆಯೊಳಗೆ ತಲುಪಿ ಸಿಕ್ಕಾಕೊಳ್ತದೆ. ಪರಮಾತ್ಮ ಆಗಲಿಕ್ಕಾಗಲ್ಲ. ಹಾಗಾಗಿ ನಾವು ಮೊದಲು ಸ್ವಯಂನ ಬೋಧ ಪಡ್ಕೊಳ್ಬೇಕಾಗ್ತದೆ. ಇಲ್ಲಾಂದರೆ ನಾವು ಆತ್ಮದಲ್ಲೇ ಸಿಕ್ಕಾಕೊಂಡಿರ್ತೀವಿ. ನಾವು ಆತ್ಮ ರೂಪದಲ್ಲಿ ಪರಮಾತ್ಮನೊಳಗೆ ಮುಳುಗಬೇಕು. ನಾವು ಬಿಂದು ಆದರೆ ಪರಮಾತ್ಮ ಸಾಗರ. ಆ ಬಿಂದುನ ಆ ಸಾಗರದೊಳಗೆ ಹಾಕಬೇಕಾಗ್ತದೆ. ಯಾವುದೇ ಹನಿನ ಸಾಗರದಲ್ಲಿ ಹಾಕಿದಾಗ ಅದರ ಅಸ್ತಿತ್ವ ಸಾಗರದಂತಾಗ್ತದೆ. ಅದೇ ಸಾಗರದಿಂದ ಒಂದು ಹನಿ ನೀರು ತಗೊಂಡ್ರೂ ಸಹ ಆ ಹನಿಯೊಳಗೆ ಇಡೀ ಸಾಗರ ಇರ್ತದೆ. ಆತ್ಮ ಪರಮಾತ್ಮನೊಳಗೆ ಲೀನ ಆಗೋದು ನಮಗೆ ಅರ್ಥ ಆಗ್ತದೆ. ಪರಮಾತ್ಮನೇ ಆತ್ಮದೊಳಗೆ ಬಂದರೆ, ಪರಮಾತ್ಮನೇ ಆತ್ಮದೊಳಗೆ ಪ್ರವೇಶ ಮಾಡಿದ್ರೆ, ಎಷ್ಟೋ ಜನ ಆತ್ಮ ಸಾಕ್ಷಾತ್ಕಾರ ಮಾಡ್ಕೋತಾರೆ. ಆತ್ಮನೇ ಪರಮಾತ್ಮ ಅನ್ನೋದನ್ನು ಅರಿತಾರೆ. ಅಯಂ ಆತ್ಮನ್ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ಅಯಂ ಆತ್ಮಂ ಬ್ರಹ್ಮ, ತತ್ವಮಸಿ. ಈ ಮಹಾವಾಕ್ಯನ ಪೂರ್ತಿ ಮಾಡಬೇಕಾಗ್ತದೆ. ನಾವು ಆ ಬ್ರಹ್ಮನೊಳಗೆ ಮಿಂದೇಳಬೇಕಾಗ್ತದೆ. ಇನ್ನು 9ನೆಯ ಲೇಯರ್, 9ನೆಯ ವ್ಯೂಹ, ಜೀವ ವ್ಯೂಹ, ಅಂತಿಮ ವ್ಯೂಹ. ಎಲ್ಲಿಯವರೆಗೆ ಚೈತನ್ಯದ ಜಾಗೃತಿ ಸುಷುಪ್ತಿಯೊಳಗೆ ಆಗ್ತಾ ಇರ್ತದೋ ಅಲ್ಲೇ ತನಕ ನಾವು ಬ್ರಹ್ಮನಿಂದ ಕೀಟದ ತನಕ ಯೋನಿಯಲ್ಲಿ ಜೀವ ಭಾವದಲ್ಲಿ ಪ್ರಕಟ ಆಗ್ತಾನೆ ಇರ್ತೀವಿ. ಇಚ್ಛೆಯ ಗುಲಾಮ ಆಗ್ತಾ ಇರ್ತೀವಿ. ಜೀವ ವ್ಯೂಹದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರನೂ ಬರ್ತಾರೆ. ನಾವು ಒಂದು ಟೈಮಲ್ಲಿ ಬ್ರಹ್ಮ ಆಗಿದ್ದೆವು, ವಿಷ್ಣು ಆಗಿದ್ದೆವು, ಶಿವ ಆಗಿದ್ದೆವು. ಗತಿ ಮಾಡಿ 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 ಈಗ ಮನುಷ್ಯ ಆಗಿದ್ದೇವೆ. ಗತಿ ಮಾಡಿ 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 ಟ್ರಾವೆಲ್ ಮಾಡ್ತಾ ಮಾಡ್ತಾ ನಾವು ವಾಪಸ್ ಮನುಷ್ಯ ಆಗಿದ್ದೇವೆ. ಅಂದರೆ ಜೀವಭಾವದಲ್ಲಿ ಯಾವತ್ತು ಕೀಟ ಆಗಿದ್ದೇವೋ, ಯಾವತ್ತು ಮೊಸಳೆ ಆಗಿದ್ದೇವೋ, ಯಾವತ್ತು ಶಿವ ಆಗಿದ್ದೇವೋ, ಈ ರೀತಿ ಜನ್ಮ ಪಡಿತಾನೆ ಇದ್ದೀವಿ. ಅಂದರೆ ನಾವು ಎಲ್ಲ ಯೋನಿಯಿಂದ ಹಾದು ಬಂದಿದ್ದೇವೆ. 84 ಲಕ್ಷ ಯೋನಿಯಿಂದ ಪ್ರಸಾರ ಆಗಿ ಬಂದಿದ್ದೇವೆ. ಅಂದರೆ ನಾವು ಬ್ರಹ್ಮ ಆಗಿ ಬ್ರಹ್ಮಾಂಡದ ಸೃಷ್ಟಿನೂ ಮಾಡ್ಬೋದು, ಶಿವ ಆಗಿ ಸಂಹಾರನೂ ಮಾಡ್ಬೋದು, ಅಥವಾ ವಾಪಸ್ ಯಾವುದೋ ಕೀಟವಾಗಿಯೂ ಹುಟ್ಟಬಹುದು. ಈ ಚಕ್ರ ನಡೀತಾನೆ ಇರ್ತದೆ. ಇದು ತ್ರಿಗುಣ. ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂದರೆ ತ್ರಿಗುಣ. ಈ 9 ವ್ಯೂಹದಿಂದ ಹೊರಗಡೆ ತರುವಂಥದ್ದೇ ಶ್ರೀಚಕ್ರ ಸಾಧನೆ. ಈ ಚಕ್ರ ವ್ಯೂಹವನ್ನು ಪಾರು ಮಾಡದೆ ಮುಕ್ತಿಯನ್ನು ಪಡಿಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಮೂಲ ಲಕ್ಷ್ಮಿಯ ಪ್ರಾಪ್ತಿ ಮಾಡಲಿಕ್ಕಾಗಲ್ಲ. ಇದೇ ಕುಂಡಲಿನಿ ಚಕ್ರನ ವ್ಯೂಹ ರಚನೆಯಲ್ಲಿ ಬಂಧಿಸಿ ಜೀವನ ಯುಗ ಯುಗಗಳಿಂದ ಮಾಯೆಯ ಆವರಣದಲ್ಲಿ ಸುಷುಪ್ತಿ ಮಾಡಿ ಇಟ್ಟಿದೆ. ಶೂನ್ಯದಿಂದ 9, ಅಥವಾ ಉಲ್ಟಾ ಮಾಡಿದ್ರೆ 9ರಿಂದ 0. ಎಲ್ಲ ಆಟ ಇದರದ್ದೇ ಆಗಿದೆ. ಇದರಿಂದ ಹೊರಬಂದಾಗಲೇ ಲಕ್ಷ್ಮಿ ಸಿಗ್ತಾಳೆ. ನಮ್ಮ ಅಸ್ತಿತ್ವ. ಲಕ್ಷ್ಮಿ ಅಂದರೆ ನಮ್ಮ ಸ್ವಂತದ ಅಸ್ತಿತ್ವ. ಶ್ರೀವಿದ್ಯಾ ಸಾಧನೆಯಲ್ಲಿ ಹೇಳ್ತಾರೆ, ವಿಸ್ಮೃತಿ ಅಂದರೆ ಬಂಧನ, ಸ್ಮೃತಿ ಅಂದರೆ ಮುಕ್ತಿ. ಹಾಗಾಗಿ ನಮಗೆ ಸರಿಯಾದ ಸದ್ಗುರು ಸಿಕ್ತರೆ ಈ 9 ಆವರಣದೊಳಗೆ ಮತ್ತೆ ನಮಗೆ ಹೋಗ್ಲಿಕ್ಕೆ ಬಿಡಲ್ಲ. ಈ 9 ಪಾಶದಿಂದ ಹೊರಬಂದಾಗಲೇ ನಾವು ಶ್ರೀವಿದ್ಯೆನ ಧಾರಣೆ ಮಾಡ್ಬೋದು. ಮೊದಲು ನಾವು ಜೀವದಿಂದ ಆತ್ಮ ಆಗಬೇಕು, ನಂತರ ಆತ್ಮದಿಂದ ಪರಮಾತ್ಮ ಆಗಬೇಕು. ಸರ್ವಪ್ರಥಮವಾಗಿ ನಾವು ಕಾಲವ್ಯೂಹ, ಕುಲವ್ಯೂಹ, ನಾಮ, ಜ್ಞಾನ, ಚಿತ್ತ, ನಾದ, ಬಿಂದು,
ಆತ್ಮ ಜೀವ ವ್ಯೂಹದಿಂದ, ಈ 9 ವ್ಯೂಹದಿಂದ ಬಿಡುಗಡೆ ಆಗಬೇಕು. ಇವು 9 ವ್ಯೂಹನ ಪಾರು ಮಾಡಬೇಕಾಗ್ತದೆ. ಆವಾಗಲೇ ನಾವು ಬಿಂದುವಿನ ಅವಸ್ಥೆ ಅಂದರೆ ಆತ್ಮದ ಅವಸ್ಥೆಗೆ ತಲುಪ್ತೀವಿ. ನಾವು ಜೀವದಿಂದ ಶಿವ ಆಗಬೇಕು. ನಾವು ಮೊದಲು ಶಿವದಿಂದ ಜೀವ ಸೃಷ್ಟಿಕ್ರಮದಲ್ಲಿ ಬಂದಿದ್ದೇವೆ. ಈಗ ಸಂಹಾರ ಕ್ರಮ, ಜೀವದಿಂದ ಶಿವ ಆಗಬೇಕು. ಆವಾಗಲೇ ನಮ್ಮ ಒಂದು ಸೈಕಲ್ ಪೂರ್ತಿ ಆಗ್ತದೆ, ಒಂದು ಚಕ್ರ ಪೂರ್ಣ ಆಗ್ತದೆ. ಈ 9 ಆವರಣ ಆದಮೇಲೆ ನಾವು ಒಂದೊಂದು ಸಂಸ್ಕಾರದಿಂದ ಬಿಡುಗಡೆ ಹೊಂದ್ತೀವಿ. ಇದನ್ನೇ ನವಚಕ್ರ ಆವರಣ ಪೂಜೆ ಅಂತಾರೆ. ಇದನ್ನು ಯಾರು ಕಲಿಸ್ತಾರೆ? ಗುರು ಕಲಿಸ್ತಾರೆ. ನಾವು ಈ 9 ವ್ಯೂಹದಲ್ಲಿ ಬಂದಿಯಾಗಿದ್ದೇವೆ, ಸಿಕ್ಕಾಕೊಂಡಿದ್ದೇವೆ. ಇದೇ ಚಕ್ರವ್ಯೂಹ. ಶ್ರೀಚಕ್ರದ ಸಾಧನೆ ನೋಡಲಿಕ್ಕೆ ಹೋದರೆ ಈ ಚಕ್ರವ್ಯೂಹದಿಂದ ಹೊರಬರೋದು ಹೇಗೆ ಅದನ್ನು ಕಲಿಸ್ತದೆ.